ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಸೀರೆ ಕುಚ್ಚು ಆರ್ಡರ್ಸ್ ಬಂದಿತ್ತು. ನನಗೆ ಒಂದು 8 ಸೀರೆ ಕುಚ್ಚು ಆರ್ಡರ್ ಬಂದಿತ್ತು. ಜೊತೆಗೆ ಸೀರೆಗೆ ಫಾಲು, ಜಿಗ್ಜಾಗು ಎಲ್ಲ ಮಾಡಬೇಕಿತ್ತು. ಜಿಗ್ಜಾಗ್ ಎಲ್ಲ ಮಾಡಬೇಕಿತ್ತು. ಸೊ ನಿಮ್ಮ ಜೊತೆನೂ ಶೇರ್ ಮಾಡಿ ಸಾಕಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಮ ಜೊತೆ ಮೋಟಿವೇಶನ್ ಆಗುತ್ತಲ್ಲ ನಿಮಗೆ ಅಂತೇಳಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಈ ರೀತಿ ಬೇಬಿ ಕುಚ್ಚು ಆರ್ಡರ್ಸ್ ಬಂದಿದೆ. ಬೇಬಿ ಕುಚ್ಚು ಈ ಥರ ಒಂದು ಅವರು ಸ್ಯಾಂಪಲ್ ಕೊಟ್ಟಿದ್ರು ಸೀರೆ. ಇದೇ ಥರನೇ ಮಾಡಿಕೊಡಿ ನಮಗೆ ಸೀರೆ ಕುಚ್ಚು ಅಂತ ಕೇಳಿದರು. ಸೊ ಅದಕ್ಕೆ ನಿಮಗೂ ವಿಡಿಯೋ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಚಿಕ್ಕದಾಗಿ ಬೇಬಿ ಕುಚ್ಚೆಲ್ಲ ಕಟ್ಟಿದ್ದಾರೆ. ಇನ್ನೊಂದು ಏನು ಸ್ಪೆಷಾಲಿಟಿ ಅಂತಂದರೆ, ಇಲ್ಲಿ ಥ್ರೆಡ್ ಯೂಸ್ ಮಾಡಿರೋದು ಸೀರೆನಲ್ಲಿ ಬಂದಿರುತ್ತಲ್ಲ ಥ್ರೆಡ್ಡು, ಅದನ್ನೇ ಯೂಸ್ ಮಾಡಿಕೊಂಡು ಮಾಡಿರೋಂಥ ಬೇಬಿ ಸೀರೆ ಕುಚ್ಚು. ಓಕೆನಾ, ಯಾವುದೇ ರೀತಿ ಝರಿ ಥ್ರೆಡ್ಡೆಲ್ಲ ಯೂಸ್ ಮಾಡಿಲ್ಲ. ನೋಡ್ಬೋದು, ನಿಮ್ಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಕಾಟನ್ ಥ್ರೆಡ್ಡಲ್ಲಿ ಕಟ್ಟಿದ್ದಾರೆ. ಇದೇ ಇದ್ರದ್ದು ಸ್ಪೆಷಾಲಿಟಿ. ಅವ್ರಿಗೆ ಪರ್ಟಿಕ್ಯುಲರಿಗೆ ಹೀಗೆ ಬೇಕಿತ್ತು ಅಂತ ಕೇಳಿದರು. ಸೊ ಹಾಗಾಗಿ ಈ ಥರನೇ ಕಟ್ಕೊಡಿ ಅಂತ ಹೇಳಿದರು. ಸೊ ಅದಕ್ಕೆ ಇಲ್ಲಿ ನೋಡಿ ಒಂದು ಸೀರೆ ಸ್ಯಾಂಪಲ್ ತೊಗೊಂಡಿದ್ದೀನಿ. ಕೊಟ್ಟಿದ್ರು ಅವರು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ವಾ. ಅದು ಥ್ರೆಡ್ಡು ಅದೆಲ್ಲ ಎಕ್ಸ್ಟ್ರಾ ಏನು ಥ್ರೆಡ್ ಹಾಕಿಲ್ಲ, ಸೀರೆನಲ್ಲೇ ಬಂದಿರುತ್ತಲ್ಲ ಥ್ರೆಡ್ಡು, ಅದನ್ನೇ ತೊಗೊಂಡು ಮಾಡಿದ್ದಾರೆ. ಬಲ್ಕ್ ಆರ್ಡರ್ಸ್ ಬಂದಿತ್ತು. ಸೊ ನಿಮ್ಮ ಜೊತೆನೂ ಶೇರ್ ಮಾಡೋಣ, ನಿಮಗೂ ಒಂದು ಮೋಟಿವೇಟ್ ಆಗುತ್ತೆ. ಸೊ ಈ ರೀತಿ ನೀವು ಯಾರೆಲ್ಲ ಸೀರೆ ಕುಚ್ಚು ಹಾಕ್ತಾ ಇದ್ದೀರಾ ಅಥವಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮನೆಯಿಂದನೇ ಏನಾದರೂ ವರ್ಕ್ ಫ್ರಮ್ ಹೋಮು ಅಂದರೆ ಮನೆಯಿಂದನೇ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಬೆಸ್ಟ್ ಅಂತ ಹೇಳ್ತೀನಿ ಸೀರೆ ಕುಚ್ಚು ಬಿಸ್ನೆಸ್ಸು. ಮಿಸ್ ಮಾಡ್ಕೊಬೇಡಿ. ನನಗೆ ಇದು 8 ಸೀರೆ ಆರ್ಡರ್ ಬಂದಿತ್ತು, ಸೀರೆ ಕುಚ್ಚು ಆರ್ಡರು. ಹಾಗೆ ಸೀರೆ ಕುಚ್ಚು ಜೊತೆಗೆ ನೋಡಿ ಫಾಲೋ, ಜಿಗ್ಜಾಗು, ಪೀಕೋ ಅಂತ ಹೇಳ್ತೀವಲ್ವ. ಸೊ ಫಾಲೋ, ಜಿಗ್ಜಾಗ್ ಮತ್ತು ಸ್ಯಾರಿ ಕುಚ್ಚು ಎಲ್ಲನೂ ಮಾಡಬೇಕಾಗುತ್ತೆ ಒಂದೊಂದು ಸೀರೆಗೆ. ಓಕೆನಾ. ಸೊ ನೋಡ್ಬೋದು, ಈ ಥರ ಸೀರೆ ಎಲ್ಲ ಆರ್ಡರ್ ಬಂದಿತ್ತು. ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡಿದ್ದೀನಿ, ಶೇರ್ ಮಾಡ್ತಾಯಿದ್ದೀನಿ. ನನಗೆ 10 years ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ಸೀರೆ ಕುಚ್ಚಲ್ಲಿ. ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ, ಬೇಸ್ಡ್ ಆನ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಸೀರೆ ಕುಚ್ಚು ಬಿಸ್ನೆಸ್ ಅನ್ನೋದು ಅಂದರೆ ಎವರ್ಗ್ರೀನ್ ಅಂತಲೇ ಹೇಳ್ತೀನಿ. ಸೊ ಕಲ್ತಿದ್ದ ವಿದ್ಯೆ ಯಾವತ್ತೂ ವೇಸ್ಟ್ ಆಗಲ್ವಲ್ಲ. ಸೊ ಬೆಸ್ಟ್ ಅಂತ ಹೇಳ್ತೀನಿ ಸೀರೆ ಕುಚ್ಚು. ನೋಡಿ, ಫಸ್ಟೇ ಕಲ್ತ್ಕೊಬಿಟ್ರೆ ನಿಮಗೆ ಯಾವಾಗ ಆರ್ಡರ್ಸ್ ಬರುತ್ತೋ ಆವಾಗ ಮಾಡ್ಬೋದಲ್ವಾ. ಸೊ ಬೆಸ್ಟ್ ಅಂತ ಹೇಳ್ತೀನಿ. ಕಲ್ತಿದ್ದ ವಿದ್ಯೆ ಯಾವತ್ತೂ ನಿಮಗೆ ಕೈ ಬಿಡಲ್ಲ ಅಂತ. ಸೊ ಓಕೆನಾ. ಸೊ ಆ ಥರ ನೋಡಿ, ಈ ಥರ ಸೀರೆ ಕುಚ್ಚೆಲ್ಲ ನೀವು ತೊಗೊಂಡು ನೀವು ಸೀರೆಸ್ ಎಲ್ಲ ಆರ್ಡರ್ಸ್ ತೊಗೊಂಡು ನೀವು ಮಾಡ್ಬೋದು. ನಿಮ್ಗೇನಾದರೂ ಆರ್ಡರ್ಸ್ ಯಾವ ರೀತಿ ತೊಗೊಬೇಕು ಅಂದರೆ, ನಿಮ್ಗೇನಾದರೂ ಗೊತ್ತಿದ್ದರೆ ನೀವು ಹೇಳಿ, ಈ ರೀತಿ ನಾನು ಸೀರೆ ಕುಚ್ಚು ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವರಿಗೆ. ಸೊ ಸ್ಟೇಟಸಲ್ಲೆಲ್ಲ ನೀವು ಹಾಕಿ. ಓಕೆನಾ. ಸೊ ಈ ಫಾಲ್ ಬಗ್ಗೆ ಒಂದು ಹೇಳ್ತೀನಿ ನೋಡಿ. ಫಾಲ್ ಇದೇನೆ, ನಿಮಗೆ ಅವರೇ ಫಾಲ್ ತಂದುಕೊಟ್ಬಿಟ್ಟಿರೋ ಕಸ್ಟಮರೇನೆ. ನಮಗಿದೆ ಪರ್ಟಿಕ್ಯುಲರ್ಗೆ ನಮಗಿದೆ ಹಾಕ್ಕೊಡಿ ಅಂತೇಳಿ ಅವರೇ ತಂದುಕೊಟ್ಟಿದ್ರು. ಅದನ್ನು ನಿಮಗೆ ಶೇರ್ ಮಾಡೋಣ, ಇಲ್ಲಿ ಐಡಿಯಾ ಸಿಗುತ್ತೆ ಅಂತೇಳಿ ಫಾಲ್ ಬಗ್ಗೆ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ಸಾಧನ ಫಾಲ್ ಅಂತ. ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಂದರೆ. ಸೊ ನಿಮಗೂ ಹೆಲ್ಪ್ ಆಗುತ್ತಲ್ವಾ. ಇದಂತೂ ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ. ಅವರೇ ತಂದುಕೊಟ್ಟಿದೆ, ನಮ್ಗೆ ಇದೇ ಬೇಕು, ಇದೇ ಹಾಕ್ಕೊಡಿ ಅಂತ. ಸೊ ಹೇಗಿದ್ರು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ನಿಮಗೂ ತೋರಿಸೋಣ, ಶೇರ್ ಮಾಡೋಣ, ನಿಮಗೂ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಂತೇಳಿ ನಾನು ಇಲ್ಲಿ ವೀಡಿಯೋ ಶೇರ್ ಮಾಡಿದ್ದೀನಿ ಇದೊಂದು. ಸೊ ಸೀರೆ ಫಾಲ್ ಅಂತೂ ತುಂಬಾ ಚೆನ್ನಾಗಿದೆ. ನಿಮಗೂ ಏನಾದರೂ ಸಿಕ್ಕರೆ ಇದೇ ಥರನೇ ತೊಗೊಂಡು ನೀವು ಹಾಕ್ಕೊಡ್ಬೋದು ಕಸ್ಟಮರ್ಗೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ಬೋದು, ಥಿಕ್ನೆಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ. ಕಾಟನ್ನು. ಓಕೆನಾ, ಕಾಟನ್ನು. ಸೊ ನೀರಲ್ಲಿ ಶಿಂಕ್ ಮಾಡಿಯೇ ಮಾಡಬೇಕಾಗುತ್ತೆ. ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ, ಬಿಡ್ತಾಗಿರ್ಬೋದು ಚೆನ್ನಾಗಿದೆ. ಓಕೆನಾ. ಸೊ ಅದಕ್ಕೆ ನಿಮಗೆ ಈ ರೀತಿ ಫಾಲ್ ಏನಾದರೂ ಸಿಕ್ಕಿದ್ರೆ ನೀವು ತೊಗೊಳ್ಳಿ, ನಿಮಗೊಂದು ಐಡಿಯಾ ಬರುತ್ತೆ ಅಂತೇಳಿ ಇಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ರೀಸೆಂಟಾಗಿ ಈಗ ವಿಡಿಯೋ ಹಾಕಿದ್ದೀನಿ, ಯಾವ ರೀತಿ ನೀವು ಸೀರೆ ಫಾಲ್ನ ಬಿಗಿನರ್ಸ್ಗೆ ಏನೂ ಗೊತ್ತಿಲ್ಲ ಅಂದರೆ ನನ್ನ ಮೆಥಡಲ್ಲಿ ಯಾವ ರೀತಿ ಈಸಿಯಾಗಿ ಸೀರೆ ಫಾಲ್ನ ಹಾಕ್ಬೋದು ಅಂತ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಚೆಕ್ ಮಾಡಿ, ಯೂಟ್ಯೂಬ್ ಚಾನಲಲ್ಲಿ ಇದೆ, ಅದು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಚೆಕ್ ಮಾಡಿ ಅದನ್ನು ನೋಡಿ. ತುಂಬ ನೀಟಾಗಿ ಅಂದರೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಬಿಗಿನರ್ಸ್ಗೂ ಹೆಲ್ಪ್ ಆಗುತ್ತೆ ಅಂತೇಳಿ ವಿಡಿಯೋ ಮಾಡಿದ್ದೀನಿ ನಾನು. ಬಿಗಿನರ್ಸ್ಗಾಗಿಯೇ ವಿಡಿಯೋ ಮಾಡಿದ್ದೀನಿ ಅದನ್ನು. ಸೊ ನನ್ನ ಮೆಥಡಲ್ಲಿ ನಾನು ಫಾಲೋ ಮಾಡಿ ಮಾಡೋ ಅಂಥ ಇದು ಏನು ಹೇಳಿ ಫಾಲೋ ಮಾಡಿ ಮಾಡ್ತಾ ಇರೋ ಅಂಥ ನಾನು ಸೀರೆ ಫಾಲ್ ಯಾವ ರೀತಿ ಆಗ್ತೀನಿ ಅಂತ ನನ್ನ ಮೆಥಡಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ ನಿಮಗೆ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಅಲ್ಲಿ ಶೇರ್ ಮಾಡಿದ್ದೀನಿ. ಓಕೆ, ಈ ಸೀರೆ ಕುಚ್ಚು ಬಗ್ಗೆ ಹೇಳೋದಾದರೆ ನೋಡಿ, ಈ ರೀತಿ ಸೀರೆ ಅದೆಲ್ಲ ಬಂದಿರುತ್ತಲ್ವ, ಅಂದರೆ ಪಲ್ಲು ಪಾಟಲ್ಲಿ ಸೀರೆ ಕುಚ್ಚು ಅಂದರೆ ಇದು ನಿಮಗೆ ಥ್ರೆಡ್ ಬಂದಿರುತ್ತೆ, ಆ ಥ್ರೆಡ್ಡೇ ತೆಗೆದು ನಿಮಗೆ ಸೀರೆ ಕುಚ್ಚು ಹಾಕಬೇಕು ಅಂತ ಹೇಳಿದರು. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಡೆಫಿನೆಟಾಗಿ ವಿಡಿಯೋ ಮಾಡ್ತೀನಿ ಯಾವ ರೀತಿ ಕುಚ್ಚು ಕಟ್ಟಿದ್ದೀನಿ ಅಂತ. ಇನ್ನೊಂದು ಏನು ಅಂದರೆ, ಎಲ್ಲ ಸೀರೆಗೂ ಬೇಬಿ ಕುಚ್ಚು ಅಂತಲೇ ಹೇಳಿದ್ದಾರೆ ಅವರು. ಓಕೆನಾ.
ಸೊ ಎಲ್ಲ ಸೀರೆಗೂ ಬೇಬಿ ಕುಚ್ಚು ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಟೋಟಲಿಗೆ 8 ಸೀರೆಗೆ ನಾನು ಬೇಬಿ ಕುಚ್ಚನ್ನ ಕಟ್ಕೊಡ್ಬೇಕಾಗುತ್ತೆ ಅವರಿಗೆ. ಆಗಲೇ ಸ್ಟಾರ್ಟಿಂಗಲ್ಲಿ ತೋರಿಸ್ನಲ್ಲ, ಸೊ ಅದೇ ರೀತಿ ಕಟ್ಟಬೇಕು, ಯಾವುದೇ ರೀತಿ ಜರಿ ಥ್ರೆಡ್ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಕಾಟನ್ ಥ್ರೆಡಲ್ಲೇ ಬೇಬಿ ಕುಚ್ಚು ಕಟ್ಟಬೇಕು, ಸೀರೆನಲ್ಲೇ ದಾರ ತೊಗೊಂಡು ಕಟ್ಟಬೇಕಾಗುತ್ತೆ. ಇನ್ನು ಸಪೋಸ್ ಏನಾದರೂ ಸೀರೆನಲ್ಲಿ ಬಂದಿಲ್ಲ ಅಂದರೆ ಎಕ್ಸ್ಟ್ರಾ ಥ್ರೆಡ್ ಹಾಕ್ಕೊಂಡು ಕಟ್ಟಬೇಕಾಗುತ್ತೆ. ಸೊ ಎಲ್ಲ ಸೀರೆನೂ ಒಂದೇ ಥರನೇ ಮಾಡಬೇಕಾಗುತ್ತೆ. ಅಂದರೆ ವೇರಿಯೇಷನ್ ಡಬಲ್ ಕಲರು ಆ ಥರ ಎಲ್ಲ ಮಾಡ್ಬೋದು. ನೋಡೋಣ ಹೇಗೆ ಮಾಡ್ತೀನಿ ಅಂತ ನೋಡೋಣ. ಎಲ್ಲನೂ ಬೇಬಿ ಕುಚ್ಚೇನೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಮಿಸ್ ಮಾಡ್ಕೊಬೇಡಿ. ಡೆಫಿನೆಟಾಗಿ ನೋಡಿ, ಅದನ್ನು ಕಂಪ್ಲೀಟ್ ಆದಮೇಲೆ ನಿಮಗೆ ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ನಿಮಗೆ, ಓಕೆನಾ. ಸೀರೆ ನೋಡಿ, ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಇನ್ನು ಕುಚ್ಚು ಕಟ್ಟಿದ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನೂ ಅದು ಏನಂತೀರಾ, ಹೈಲೈಟ್ ಆಗುತ್ತೆ ನಿಮಗೆ. ಆ ಸೀರೆ ಲುಕ್ ಅನ್ನೋದು ಇನ್ನೂ ಚೆನ್ನಾಗಿ ಕಾಣುತ್ತೆ, ಓಕೆನಾ. ಸೊ ಸೀರೆ ಕುಚ್ಚು ಕಟ್ಟಿದ್ರೇ ಅದಕ್ಕೆ ಸೀರೆಗೊಂದು ಲುಕ್ ಬರುತ್ತೆ, ಓಕೆನಾ. ಇನ್ನೂ ಚೆನ್ನಾಗಿ ಬರುತ್ತೆ. ಸೀರೆನೇ ಮೊದಲೇ ಚೆನ್ನಾಗಿರುತ್ತೆ, ಇನ್ನೂ ಕುಚ್ಚು ಕಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ಸೊ ನಿಮಗೂ ಅದಕ್ಕೆ ಹೇಳ್ತಾ ಇರೋದು, ನಿಮಗೂ ಬಲ್ಕ್ ಆರ್ಡರ್ಸ್ ತೊಗೊಳ್ಳಿ. ಅಂದರೆ ನೀವು ಆರ್ಡರ್ಸ್ ತೊಗೊಳ್ಳಿ. ಆರ್ಡರ್ಸಲ್ಲಿ ಯಾವ ರೀತಿ ತೊಗೋಬೇಕು ಅಂದರೆ, ನೀವು ಸ್ಟೇಟಸಲ್ಲೆಲ್ಲ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು ಗೊತ್ತಿದೆ ಅವ್ರಿಗೆ ಶೇರ್ ಮಾಡಿ, ಈ ರೀತಿ ನಾನು ಮಾಡ್ತೀನಿ ಸೀರೆ ಕುಚ್ಚು ಅಂತೆಲ್ಲ ಇದು ಮಾಡಿ ಹೇಳಿ. ಸೊ ನಿಮಗೂ ಆರ್ಡರ್ಸ್ ಬರುತ್ತೆ. ಸೊ ವೆಯ್ಟ್ ಮಾಡಬೇಕು ಪೇಷನ್ಸಿಂದ. ಆರ್ಡರ್ಸ್ ಬಂದಿಲ್ಲ ಅಂತೇಳಿ ಸುಮ್ಮನೆ ಆಗಬಾರ್ದು. ನೀವು ಹಾಗೇನೆ ಕಲಿಯೋದನ್ನ ಬಿಡಬಾರ್ದು. ನೀವು ಫಸ್ಟು ಚೆನ್ನಾಗಿ ಕಲ್ತ್ಕೊಳ್ಳಿ. ಆರ್ಡರ್ಸ್ ಬಂದಿಲ್ಲ ಅಂದರೆ ಪರವಾಗಿಲ್ಲ, ನೀವು ಕಲ್ತ್ಕೊಂಡು ನಿಮ್ಮ ಸೀರೆಗೆಲ್ಲ ನೀವು ಹಾಕ್ಕೊಂಡು ಅದನ್ನೇ ನೀವು ಸ್ಟೇಟಸಲ್ಲಿ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಗೊತ್ತಾಗುತ್ತಲ್ವಾ. ಸೊ ಆವಾಗ ನಿಮಗೆ ಡೆಫಿನೆಟಾಗಿ ಆರ್ಡರ್ಸ್ ಬಂದೇ ಬರುತ್ತೆ. ನೀವು ವೆಯ್ಟ್ ಮಾಡಬೇಕು. ಆಮೇಲೆ ಈ ರೀತಿ ನೀವು ಆರ್ಡರ್ಸ್ ತೊಗೊಂಡು ನೀವು ಮಾಡ್ಬೋದು. ಮನೆಯಿಂದನೇ ಆರಾಮಾಗಿ ವರ್ಕ್ ಮಾಡ್ಬೋದು ನೋಡಿ. ಯಾವುದೇ ರೀತಿ ಏನು ಹೊರಗಡೆ ಹೋಗಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ. ಮನೆಯಿಂದನೇ ಆರಾಮಾಗಿ ನೀವು ಮಾಡ್ಬೋದು, ಅರ್ನ್ ಮಾಡ್ಬೋದಲ್ವಾ. ಸೊ ಒಂದು ಸೀರೆಗೆ ಮಿನಿಮಮ್ ಅಂದರೆ ಒಂದು 500 ಅಂತೂ ಬರುತ್ತೆ ಪ್ರಾಫಿಟ್, ಓಕೆನಾ. ಅಂದರೆ 500 ಬಂದೇ ಬರುತ್ತೆ. ಯಾಕೆ ಅಂದರೆ ನಿಮಗೆ ಒಂದು ಸೀರೆಗೆ ನಿಮಗೆ ಫಾಲು, ಜಿಗ್ಜ್ಯಾಗು ಮತ್ತು ಸೀರೆ ಕುಚ್ಚು ಎಲ್ಲ ಮಾಡಿದ್ರೆ 500 ಬಂದೇ ಬರುತ್ತೆ. ಅದಕ್ಕೆ ಹೇಳಿದ್ದು ನಿಮಗೆ. ಇದಕ್ಕೂ ಅದೇ ರೀತಿ ಫಾಲು, ಜಿಗ್ಜ್ಯಾಗು, ಸ್ಯಾರಿ ಕುಚ್ಚು ಎಲ್ಲ ಮಾಡಬೇಕು. ಅಂದರೆ ಬೇಬಿ ಕುಚ್ಚು, ಸೀರೆ ಕುಚ್ಚು, ಫಾಲು, ಪೀಕೋ ಎಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ವರ್ತ್ ಅಂತ ಹೇಳ್ತೀನಿ. ಇನ್ನೂ ಏನಾದರೂ ಯೋಚನೆ ಮಾಡ್ತಾಯಿದ್ರೆ, ಅಂದರೆ ಥಿಂಕ್ ಮಾಡ್ತಾಯಿದ್ರೆ ಯಾವ ರೀತಿ ಮಾಡಬೇಕು ಏನು ಅಂತಂದರೆ, ನನ್ನ ವೀಡಿಯೋಸ್ ಎಲ್ಲ ವಾಚ್ ಮಾಡಿ, ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ. ಸುಮಾರು ವೀಡಿಯೋಸ್ ಎಲ್ಲ ಶೇರ್ ಮಾಡಿದ್ದೀನಿ, ಸಿಂಪಲಿಂದ ಗ್ರ್ಯಾಂಡ್ವರೆಗೂ ಎಲ್ಲ ಶೇರ್ ಮಾಡಿದ್ದೀನಿ. ರೀಸೆಂಟಾಗಿ ಒಂದು ಗ್ರ್ಯಾಂಡ್ ಡಿಸೈನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಂತೂ ನಿಮಗೆ ಬ್ರೈಡಲ್ ಡಿಸೈನು, ಅದು ನಿಮಗೆ ಬ್ರೈಡಲ್ ಡಿಸೈನ್ ಆಗಿರುತ್ತೆ. ಆ ಸೀರೆಗೆ 1000 ರೂಪೀಸ್ ಚಾರ್ಜ್ ಮಾಡಿದ್ದೆ ನಾನು. ತುಂಬಾ ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್ ಎಲ್ಲ. ಆ ವಿಡಿಯೋ ವಾಚ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಯೂಟ್ಯೂಬ್ ಚಾನಲಲ್ಲಿ ಇದೆ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಚೆಕ್ ಮಾಡಿ ಒಂದು ಸತಿ, ಓಕೆನಾ. ಸೊ ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಗೊತ್ತಾಗಲಿ ಅಂತೇಳಿ ನಾನಿಲ್ಲಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ನೀವು ಸಿಂಪಲಾಗಿ ಎಲ್ಲೂ ಹೊರಗಡೆ ಹೋಗಿ ಕಲಿಬೇಕು ಅಂತ ಸೀರೆ ಕುಚ್ಚು ಏನೂ ನೆಸೆಸಿಟಿ ಏನೂ ಇಲ್ಲ. ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡು ನೀವು ಮಾಡ್ಬೋದು, ಓಕೆನಾ. ನಾನು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಬೇಸಿಕ್ಕಿಂದ ಸಿಂಪಲ್ಲು, ಹಾಗೆ ನಿಮಗೆ ಬ್ರೈಡಲ್ವರೆಗೂ ನೀಟಾಗಿ ಕ್ಲಿಯರಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ಡೌಟ್ ಇದ್ರೂ ನೀವು ಕೇಳ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಇನ್ಯಾರಾದರೂ ಥಿಂಕ್ ಮಾಡ್ತಾಯಿದ್ರೆ ಏನು ಮಾಡೋದು ಮನೆಯಿಂದನೇ ಅಂತಂದರೆ, ನೀವು ಡೆಫಿನೆಟಾಗಿ ಇದೊಂದು ಸೀರೆ ಕುಚ್ಚು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಜೊತೆಗೆ ಟೈಲರಿಂಗು ಎರಡೂ ಮಾಡ್ಕೊಂಡು ಹೋಗ್ಬೋದು ನಿಮಗೆ, ಓಕೆನಾ. ಸೊ ಏನಕ್ಕೆ ಟೈಲರಿಂಗು ಅಂತ ಹೇಳ್ತೇನೆ, ಸಪೋಸ್ ಏನಾದರೂ ಸಿಂಪಲ್ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಬಂದರೂ ನೀವು ಮಾಡಿಕೊಡ್ಬೋದು ಅಲ್ವಾ. ಸೊ ಅದ್ರ ಜೊತೆಗೆ ಸೀರೆ ಕುಚ್ಚನ್ನು ಮಾಡಿಕೊಂಡು ವರ್ತ್ ಅಂತ ಹೇಳ್ತೀನಿ. ನಾನಿಲ್ಲಿ ಸೀರೆ ಕುಚ್ಚು ಮತ್ತು ಫಾಲು, ಜಿಗ್ಜ್ಯಾಗ್ ಇಷ್ಟೇ ಮಾಡೋದು ನಾನು. ಸೊ ಈ ಥರ ಮಾಡ್ಕೊಂಡು ಹೋದರೆ ಆಯಿತು ನೋಡಿ. ಬಲ್ಕ್ ಆರ್ಡರ್ಸ್ ಬರುತ್ತೆ ಸುಮಾರು. ಇನ್ನು ಅಂದರೆ ಲಾಸ್ಟ್ ವೀಕಲ್ಲಿ ಅದು 1 ಮಂತಲ್ಲಿ ಲಾಸ್ಟ್ 1 ಮಂತಲ್ಲೂ ಬಿಫೋರ್ 1 ಮಂತ್ ಲಾಸ್ಟ್ ವೀಕ್ ಅದು ಮುಂಚೆ ಬಂದಿತ್ತು. ಸೊ ಸೀರೆ ಕುಚ್ಚು ಆರ್ಡರ್ಸ್ ಎಲ್ಲ ಬಂದಿತ್ತು. ಅದನ್ನು ನಾನೆಲ್ಲ ಫಿನಿಷ್ ಮಾಡಿ, ಟೈಮ್ ಇರಲಿಲ್ಲ ನನಗೆ ವೀಡಿಯೋ ಮಾಡೋಕ್ಕೆ. ಬರೀ ಒಂದೇ ಒಂದು ಬ್ರೈಡಲ್ ಡಿಸೈನ್ ಮಾತ್ರ ನಾನು ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ರೀತಿ ಎಲ್ಲ ನೀವು ಮಾಡ್ಬೋದು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಡೆಫಿನೆಟಾಗಿ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಕಲ್ತ್ಕೊಂಡು ನೀವು ಎಲ್ಲ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಡಿ. ಆಗಲೇ ನೀವು ಪ್ರೈಸ್ ಚಾರ್ಜ್ ಮಾಡೋಕ್ಕೂ ಒಂದು ಅರ್ಥ ಇರುತ್ತಲ್ವಾ. ಸೊ ಹಾಗಾಗಿ ನೀವು ಯಾವ ಥರ ಫಿನಿಶಿಂಗ್ ಕೊಡ್ತೀರೋ ಆ ಥರ ನೀವು ಚಾರ್ಜ್ ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ನೀವು ನೀಟಾಗಿ ಕಲ್ತ್ಕೊಳ್ಳಿ. ಇನ್ ಕೇಸ್ ಏನಾದರೂ ಬರಲ್ಲ ಅಂದರೆ ಅದು ಹೇಳಿದ್ನಲ್ವ, ಆಗಲೇ ಯೂಟ್ಯೂಬ್ ವೀಡಿಯೋಸನ್ನು ವಾಚ್ ಮಾಡಿ, ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವಿಸಿಟ್ ಮಾಡಿ, ಯಾವ ಡಿಸೈನ್ಸ್ ಇದೆ, ಏನು ಯಾವ ಥರ ಬೇಕೋ ಆ ಥರ ಎಲ್ಲ ಕಲ್ತ್ಕೊಳ್ಳಿ ಬೇಸಿಕ್ಕಿಂದ. ಸೊ ಕಲ್ತ್ಕೊಂಡು ನೀವು ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ವರ್ತ್ ಅಂತ ಹೇಳ್ತೀನಿ. ಮನೇಲೇ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್, ಓಕೆನಾ. ಮನೆಯಿಂದನೇ ನೀವು ಆರಾಮಾಗಿ ಮನೆಯಲ್ಲೂ ನೋಡಿಕೊಂಡು ಈ ಥರ ಮನೆಯಿಂದನೇ ನೀವು ಹೊರಗಡೆ ಹೋಗ್ತೀರಾ, ಹೋಗೋಕ್ಕಾಗಲ್ಲ ಅಂದ್ಕೊಳ್ಳಿ ಹೊರಗಡೆ.
ಸೊ ಸುಮಾರು ಜನಕ್ಕೆ ಹೋಗೋಕ್ಕಾಗಲ್ಲ. ಸೊ ಅಂಥವರು ನೀವು ಮನೆಯಿಂದಲೇ ನೀವು ವರ್ಕ್ ಮಾಡ್ಬೋದು ಡೆಫಿನೆಟಿಗೆ ಅಂತ ಹೇಳ್ತೀನಿ. ಇದು ಎವರ್ಗ್ರೀನ್ ಬಿಸ್ನೆಸ್, ದಿ ಬೆಸ್ಟ್ ಅಂತಲೇ ಹೇಳ್ತೀನಿ ಲೇಡೀಸ್ಗೆ ಎಸ್ಪೆಷಲಿ. ಓಕೆನಾ, ನನಗಂತೂ ತುಂಬಾ ಇಷ್ಟ ಆಗಿದೆ ಈ ಸೀರೆ ಕುಚ್ಚು ಬಿಸ್ನೆಸ್ ಅನ್ನೋದು. ಓಕೆನಾ, ನಾನು ಫ್ಯಾಷನ್ ಅಂದರೆ ಕುಚ್ಚು ಕ್ರೋಶ ಎಸ್ಪೆಷಲಿ, ನಾನು ಕ್ರೋಶ ತುಂಬಾ ಫೇವ್ರೇಟ್ ನನಗೆ, ಅದೆಲ್ಲ ಮಾಡ್ತಾ ಇರ್ತೀನಿ. ಸೊ ಹಾಗೇ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡೆ. ಓಕೆನಾ, ಸೊ ನೀವು ಇದೇ ರೀತಿ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನು ಅಂದರೆ ಬೆಸ್ಟ್ ಪಾರ್ಟ್ ಏನು ಅಂದರೆ ಝೀರೋ ಇನ್ವೆಸ್ಟ್ಮೆಂಟು, ಯಾವುದೇ ರೀತಿ ಇನ್ವೆಸ್ಟ್ ಮಾಡೋಂಗಿಲ್ಲ ನಿಮಗೆ. ಯಾಕೆ ಅಂದರೆ ನೀವು ಸೀರೆ ಕುಚ್ಚು ಕೊಟ್ಟಾಗ ಮೊದಲೇ ನೀವು ಅಡ್ವಾನ್ಸ್ ಅಂತ ತೊಗೊಂಬಿಡಿ. ಫಸ್ಟೇ ಅಡ್ವಾನ್ಸ್ ಅಂತ ತೊಗೊಂಡು ನಿಮ್ಗೊಂದಷ್ಟು ಅಮೌಂಟ್ ಅಂತ ಇರುತ್ತಲ್ವ, ಅದರಲ್ಲೇ ಮೆಟೀರಿಯಲ್ಸ್ ಎಲ್ಲ ತೊಗೊಂಬಂದು ನೀವು ಮಾಡ್ಕೊಬಿಡ್ಬೋದು. ಸೊ ಝೀರೋ ಇನ್ವೆಸ್ಟ್ಮೆಂಟು, ಫಸ್ಟಿಗೆ ದುಡ್ಡಿಲ್ಲ ಅಂತ ಏನೂ ಚಿಂತೆ ಇಲ್ಲ. ಸೊ ಈ ರೀತಿಯೂ ನೀವು ಮಾಡ್ಕೊಬೋದು. ಎಲ್ಲ ಮಾಡಿಕೊಟ್ಟಾದ್ಮೇಲೆ ಫುಲ್ ಅಮೌಂಟ್ನ ತೊಗೊಬೋದು. ಸೊ ಎಷ್ಟು ಈಸಿಯಾಗಿ ಮಾಡ್ಬೋದಲ್ವ, ಅಂದರೆ ಮನೆಯಿಂದನೇ ನೀವು ಆರಾಮಾಗಿ ಈ ರೀತಿ ಸೀರೆ ಕುಚ್ಚು ನಿಮ್ಮ ಫ್ರೀ ಟೈಮಲ್ಲೆಲ್ಲ ಮಾಡ್ಕೊಬೋದು. ಸೊ ಬೆಸ್ಟ್, ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ ಕೇಸ್ ಯಾರಾದರೂ ಕಲ್ತ್ಕೊಂಡಿಲ್ಲ, ಇಂಟ್ರೆಸ್ಟ್ ಇದೆ ಅಂತಂದರೆ ಡೆಫಿನೆಟಾಗಿ ವಿಡಿಯೋಸ್ ವಾಚ್ ಮಾಡಿಕೊಂಡು ಎಲ್ಲ ಕಲ್ತ್ಕೊಂಡು ನೀವು ಲೇಟ್ರ್ ನೀವು ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಓಕೆನಾ, ಎಲ್ಲರಿಗೂ ನೀವು ಸ್ಟೇಟಸಲ್ಲೆಲ್ಲ ಶೇರ್ ಮಾಡಿ. ಯಾರಿಗೂ ಗೊತ್ತಿರಲ್ವಲ್ಲ ನೀವು ಸೀರೆ ಕುಚ್ಚು ಮಾಡ್ತೀರಿ ಅಂತ. ಸೊ ಹೇಳಿದ್ರೆ ಗೊತ್ತಾಗೋದು ಅಲ್ವಾ, ಕೆಲಸ ನಮ್ಮ ಹತ್ರ ಬರಲ್ಲ, ನಾವೇ ಹೋಗಿ ಹೇಳಬೇಕು ಈ ಥರ ಮಾಡ್ತೀವಿ ಅಂತ. ಓಕೆನಾ, ಸೊ ಕೆಲಸ ಅಂದರೆ ನಾವೇ ಕೇಳಬೇಕು ಬಾಯಿ ಬಿಟ್ಟಲ್ವಾ. ಸೊ ಕೇಳಿದ್ರೇ ಗೊತ್ತಾಗೋದು, ನಾವು ಇನ್ಫಾರ್ಮ್ ಮಾಡಿದ್ರೇ ಅವ್ರಿಗೆ ಗೊತ್ತಾಗೋದಲ್ವಾ. ಸೊ ಈ ರೀತಿ ಮಾಡ್ತೀನಿ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದು ಸೀರೆ ಮಾಡಿಕೊಡಿ, ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತೀರಾ ನೀವು ಅಂತ. ಸೊ ಲೇಟರ್ ನಿಮಗೆ ಆರ್ಡರ್ಸು ಬರ್ತಾ ಹೋಗುತ್ತೆ. ಓಕೆನಾ, ಸೊ ನೀವು ಖಂಡಿತ ಮಿಸ್ ಮಾಡ್ಕೊಬೇಡಿ. ಸೀರೆ ಕುಚ್ಚು ಬಿಸ್ನೆಸ್ ಅನ್ನೋದು ಎವರ್ಗ್ರೀನ್ ಬಿಸ್ನೆಸ್ಸು. ಸೊ ಕಲ್ತ್ಕೊಂಡು ನೀವೂ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರಿಗಾದ್ರೂ ಸೀರೆ ಕುಚ್ಚು ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ, ಅಥವಾ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.